8 ಗ್ರಾಮಗಳಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಚಾಲನೆ. ಕ್ಷೇತ್ರಕ್ಕೆ 25 ಕೋಟಿ ವಿಶೇಷ ಅನುದಾನ ಮಂಜೂರು. ರಾಜು ಕಾಗೆ. ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ವಿಶೇಷ ಅನುದಾನದಲ್ಲಿ ರೂಪಾಯಿ 25 ಕೋಟಿ ನೀಡಿದ್ದು, ಅದರಲ್ಲಿ 12 ಕೋಟಿ ಅನುದಾನದಲ್ಲಿ ಕ್ಷೇತ್ರದ ರಸ್ತೆ ಅಭಿವೃದ್ಧಿಗೆ ಹಾಗೂ 13 ಕೋಟಿ ಅನುದಾನದಲ್ಲಿ ವಿವಿಧ ಸಮುದಾಯ ಭವನಗಳ ನಿರ್ಮಾಣ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಅವರು ಶನಿವಾರ ದಿನಾಂಕ 5ರಂದು ಕಾಗವಾಡ ಮತಕ್ಷೇತ್ರದ ಅಬ್ಬಿಹಾಳದ ಮರುಗುಬಾಯಿ ದೇವಸ್ಥಾನ ಸಮುದಾಯ ಭವನ, ಮಾಯನಟ್ಟಿಯ ಹನುಮಾನ್ ಮಂದಿರದಲ್ಲಿ ಸಮುದಾಯ ಭವನ, ಪಾರ್ಥನಹಳ್ಳಿಯಲ್ಲಿ ಶಾದಿ ಮಹಲ್, ಗುಂಡೇವಾಡಿಯ ಕಾಡಸಿದ್ದೇಶ್ವರ ಮಠದಲ್ಲಿ ಸಮುದಾಯ ಭವನ, ಬಳ್ಳಿಗೇರಿಯಲ್ಲಿ ಬಸವಣ್ಣ ದೇವಸ್ಥಾನದಲ್ಲಿ ಸಮುದಾಯ ಭವನ, ಮಲಾಬಾದ್ನಲ್ಲಿ ವಿಠ್ಠಲರಾಯ್ ದೇವಸ್ಥಾನದಲ್ಲಿ ಸಮುದಾಯ ಭವನ, ಅನಂತಪುರದಲ್ಲಿ ಮುಸ್ಲಿಂ ಸಮಾಜದ ಶಾದಿ ಮಹಲ್ ಹಾಗೂ ಪಾಂಡೇಗಾಂವದಲ್ಲಿ ಬೀರೋಬಾ ದೇವಸ್ಥಾನದಲ್ಲಿ ಸಮುದಾಯ ಭವನಗಳ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ಈಗಾಗಲೇ ಕ್ಷೇತ್ರದಲ್ಲಿ 13 ಕೋಟಿ ವೆಚ್ಚದಲ್ಲಿ 60 ಸಮುದಾಯ ಭವನಗಳನ್ನು ನಿರ್ಮಿಸುವ ಯೋಜನೆ ಪ್ರಾರಂಭಗೊಂಡಿದ್ದು, ಮುಂದಿನ ಕೆಲವೇ ದಿನಗಳಲ್ಲಿ ಎಲ್ಲ ಸಮುದಾಯಗಳ ಭವನ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುವುದು. 12 ಕೋಟಿ ರೂಪಾಯಿ ಅನುದಾನದಲ್ಲಿ ಮತಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಗ್ರಾಮೀಣ ರಸ್ತೆಗಳ ನಿರ್ಮಾಣ ಕಾಮಗಾರಿಗಳು ಪ್ರಾರಂಭಗೊಂಡಿದ್ದು, ಕೆಲವೇ ತಿಂಗಳುಗಳಲ್ಲಿ ಪೂರ್ಣಗೊಳ್ಳಲಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ವೀರಣ್ಣ ವಾಲಿ, ಮಡಿವಾಳಪ್ಪ ಪಾಟೀಲ್, ರಶೀದ್ ಮುಲ್ಲಾ, ಗುಳಪ್ಪ ಜತ್ತಿ, ಡಾಕ್ಟರ್ ಸಿ.ಎ. ಸಂಕ್ರಟಿ, ಅಕ್ಷಯ್ ಕುಲಕರ್ಣಿ, ವಿ.ಕೆ. ಕುಲಕರ್ಣಿ, ಶಿವಾನಂದ್ ಹುಚ್ಚಗೌಡರ್, ಭೀಮಪ್ಪ ಕುಳ್ಳೋಳಿ, ಸಿದ್ದಾರೂಢ್ ನೇಮಗೌಡ್, ಬಸವರಾಜ್ ತುಬಚಿ, ಬಸವರಾಜ್ ನಾಮಿ, ಮಹಾಂತಯ್ಯ ಹಿರೇಮಠ್, ಶಿವಾನಂದ್ ಖೋತ್, ಶಿವಾನಂದ್ ಪಾಟೀಲ್, ರಾಮಣ್ಣ ದೇಶಿಂಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಪಂಚ್ ನ್ಯೂಸ್ಗಾಗಿ ಅನಂತಪುರದಿಂದ ಬಸವರಾಜ್ ತಾರ್ದಾಳೆ.